ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬ ಚೆನ್ನಾಗಿದ್ದೇನೆ. ಗಾಯ್ಸ್ ನಿನ್ನೆ ಬಿಗ್ ಬಾಸ್ ಮನೆಗೆ ಹೆಡ್ ಮಾಸ್ಟರ್ ಬಂದಿದ್ರು, ನೋಡಿದ್ರಾ? ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ಅದೇ ಗಾಯ್ಸ್, ಸ್ಕೂಲ್ ಹೆಡ್ ಮಾಸ್ಟ್ರು, ಸ್ಟ್ರಿಕ್ಟ್ ಹೆಡ್ ಮಾಸ್ಟ್ರು. ಗೊತ್ತಾಗಿಲ್ವಾ? ನಾನೇ ಕ್ಲೂ ಕೊಡ್ತೀನಿ. ಅದೇ ನಮ್ಮ ಚೈತ್ರ ಕುಂದಾಪುರ ಗಾಯ್ಸ್. ಈ ಸಲ ಕ್ಯಾಪ್ಟನ್ ಆಗಿಬಿಟ್ಟಿದ್ದಾರೆ. ನಮ್ಮ ಸ್ಪಂದನ ಕಾಲು ಇಂಜುರಿ ಆದ ಪ್ರಯುಕ್ತ. ಅಲ್ಲ ಗುರು, ಏನು ಗುರು ಇವಳ್ದು ಇರಿಟೇಷನ್, ಯಪ್ಪ ತಲೆ ಚಿಟ್ಟಿಡ್ದು ಹೋಗ್ಬಿಡ್ತು 2 hour ಎಪಿಸೋಡ್ ಮುಗಿಯೋ ಅಷ್ಟರಲ್ಲಿ. ನೀನು ಕ್ಯಾಪ್ಟನ್ ಆಗಿ ಟಾಸ್ಕ್ಗಳನ್ನು, ನಾಮಿನೇಷನ್ ಟಾಸ್ಕ್ಗಳನ್ನ ನೀನು ನಡೆಸ್ಕೊಡು, ಕ್ಯಾಪ್ಟನ್ ಆಗಿ ಕೂತ್ಕೊಂಡು ನೋಡ್ಕೋ ಅಂತ ಹೇಳಿದ್ರೆ ಮಧ್ಯ 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 ಮಾತಾಡಿ 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 ಏನು ಗುರು ಕೊಟ್ಲು ಈ ಅಮ್ಮ. ಯಪ್ಪ ಇವಳ ಕಳಸಲ ಸೀಸನ್ನಲ್ಲೇ ಇವಳು ಸಾಕಾಗಿ ಹೋಗ್ಬಿಟ್ಟಿತ್ತು ಎಲ್ಲರಿಗೂ. ಇವಳಿಗೆ ಕ್ಯಾಪ್ಟನ್ ಅನ್ನೋ ಇದು ಸಿಕ್ಕಿದ್ದು ಏನೋ ಒಂದು ಕೋತಿ ಕೈಯಲ್ಲಿ ಮಾಣಿಕ್ಯ ಕೊಟ್ಟರೆ ಹೆಂಗಿರುತ್ತೆ ಹಾಗಾಗಿದೆ ಅಂತ ಅನಿಸುತ್ತೆ ನನಗೇನೋ. ಅಷ್ಟೊಂದು ಡಿಸ್ಟರ್ಬೆನ್ಸ್ ಇತ್ತು. ಏನೋ ಮಾತಾಡ್ತಾ ಇದ್ದಾರೆ, ಏನೋ ಇದೆ, ಇವಳ್ದು ಮಧ್ಯ 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 ಮಾತುಗಳು ಕಂಟ್ರೋಲ್ ಮಾಡೋದು ಅನಿಸುತ್ತೆ. ಕಂಟ್ರೋಲ್ ಮಾಡೋದು ಅಲ್ಲಿ ನೋಡಿದರೆ ಧ್ರುವಂತ್ ಮತ್ತು ರಜತ್ ಹೊಡೆದಾಟಕ್ಕೆ ನಿಲ್ತಾ ಇದ್ದರೆ ಧನುಷ್ ಮಧ್ಯ ತಡಿಯುವಾಗ ಯಾರು ತಡಿಬೇಡಿ ಅವರೇನು ಹೊಡೆದಾಡಲ್ಲ, ಸುಮ್ಮನಾಗ್ತಾರೆ ಅಂತಾಳೆ. ಅಲ್ಲಮ್ಮ ಚೈತ್ರಮ್ಮ, ನಿನಗೊಂಚೂರು ಕಾಮನ್ ಸೆನ್ಸ್ ಇಲ್ವಾ? ಜಗಳ ಆಡ್ಕೊಂಡು ಮೈಂಡು ಯಾವ ಥರ ಆಗತ್ತೆ ಅನ್ನೋದು ಗೊತ್ತಿಲ್ಲ. ಅದರಲ್ಲೂ ಗಂಡಸರು ಹೊಡೆದೇ ಬಿಟ್ಟರೆ ನಿನಗೇನು, ಯಾರೋ ಒಬ್ಬರು ಹೊರಗೆ ಹೋಗ್ತಾರೆ, ನೀನು ಇನ್ನೊಂದು ವಾರ ಆರಾಮಾಗಿ ಕಾಲ ಹಾಕ್ಬೋದಲ್ಲ ಅನ್ನೋದು ಈ ಅಮ್ಮಂದು ಥಿಂಕಿಂಗ್ ಇರ್ಬೋದು, ದುರಾಲೋಚನೆ ಅನಿಸುತ್ತೆ. ಏನೇ ಆಗಲಿ ಇವಳ್ದು ಕ್ಯಾಪ್ಟನ್ಸಿ ಅತಿ ಆಯಿತು, ಓವರ್ ಆಯಿತು, ಅತಿರೇಕಕ್ಕೆ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಗೈಸ್. ಅವರು ಮಾತಾಡೋಕ್ಕೇ ಬಿಡ್ತಾ ಇಲ್ಲ, ವಿಚಿತ್ರವಾದಾಗಿ ಆಡ್ತಾ ಇದ್ದಾಳೆ. ಆಡಲಿ, ದೀಪ ಆರೋಕ್ಕೂ ಮುಂಚೆ ಹೀಗೇ ಉರಿಯೋದಂತೆ. ಇಡೀ ಬಿಗ್ ಬಾಸ್ ಮನೇಲಿ ತುಂಬ ಡಿಸ್ಟರ್ಬ್ ಇದ್ದಿದ್ದು. ಅವರು ಕಿತ್ತಾಡಿದ್ರು ಮಾಡಿದ್ರು, ಒಳ್ಳೆ ಮಜಾ ಬರ್ತಾ ಇದೆ ನೋಡೋಕ್ಕೆ, ಒಳ್ಳೆ ಮಜಾ ತಗೋತಾ ಇದ್ದೀನಿ ಅನ್ನುವಾಗ ಇವಳ್ದು ಕರ್ಕಶವಾದ ಧ್ವನಿ ಕೇಳಿಬಿಟ್ಟು ಅಬ್ಬಾ ಒಂದು ಸಲ ತೊಲಗು ಬಿಡಲಿ ಅನ್ನೋ ಥರ ಆಯಿತು ಗಾಯ್ಸ್. ನಿಮಗೇನು ಅನ್ನಿಸ್ತು? ನಿಮಗೂ ಹಾಗೆ ಅನ್ನಿಸ್ತಾ ಕಮೆಂಟಲ್ಲಿ ತಿಳಿಸಿ. ಓಕೆ, ನಿನ್ನೆದು ಮಾತಾಡಿಕೊಂಡು ಬಂದರೆ ನಮ್ಮ ರಜತ್ ಅವರು ಬಿಗ್ ಬಾಸ್ ಮನೆಗೆ ಈ ಸಲ ಬಿಗ್ ಬಾಸ್ ಸೀಸನ್ನಿಗೆ ನಿಜವಾಗಿ ಈ ಥರ ಪರ್ಸನ್ ಬೇಕಿತ್ತು ಅಂತ ನನಗನ್ನಿಸ್ತು. ಯಾಕಂದರೆ ಏನು ಕೊಡ್ತಾರೆ ಅದರ ಡಬಲ್ ವಾಪಸ್ ನಾನು ಕೊಡ್ತೀನಿ ಅಂತ ರಜತ್ ಹೇಳಿದ ಮಾತಿಗೆ ತಪ್ಪು ಮಗನೇ ಅಲ್ಲ. ಏನು ಕೊಡ್ತಾರೆ ಅದನ್ನು ಪಟಾಪಟ್ ಅದೇ ಜಾಗದಲ್ಲಿ, ನಿಂತ ಜಾಗದಲ್ಲಿ ವಾಪಸ್ ಕೊಡೋಕ್ಕೆ ರೆಡಿ ಇದ್ದಾರೆ ನಮ್ಮ ರಜತ್. ಆಗಿದ್ದು ಅದೇ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇರುವಾಗ ಸ್ಪಂದನ ವಿಷಯದೆಲ್ಲ ನಿನ್ನೆ ಎಪಿಸೋಡಲ್ಲಿ ಮಾತಾಡುವಾಗ ಎಲ್ಲ ಮುಗೀತು. ಕಾವ್ಯ ಎಲ್ಲ ರಜತ್ ಬಾಯಲ್ಲಿ ಕಾವ್ಯಂದು ಸ್ಪಂದನನ ಹೆಸರು ಬಂದುಬಿಟ್ಟು ವಾಗ್ವಾದಗಳು ನಡೆಯುವಾಗ ಮಧ್ಯ ಧ್ರುವಂತ್ ಬಂದ ನಂದೆಲ್ಲಿಡಲಿ ಅಂತ ಏನು ಇವನು ಏಕವಚನದಲ್ಲಿ ಮಾತಾಡೋದು. ಅಲ್ಲಿಂದ ಶುರುವಾಯಿತು ಗುರು, ಅಲ್ಲಿಂದ ಶುರುವಾಯಿತು ಇಬ್ಬರು ಮಧ್ಯ ರಜತ್ ವಾಸಸ್ ಧ್ರುವಂತ್ ಅಂತ ಕಿತ್ತಾಡ್ಕೊಂಡು ಏನೆಲೇ ಬಾರಲೇ ಮುಟ್ಟಲೇ ಹೋಗಲೇ. ಆಗ ಶುರು ಮಾಡ್ತಾನೆ, ನನಗಿಲ್ಲಿ ಅಲ್ಲ ಅಂತ ಧ್ರುವಂತು. ನಾಗವಲ್ಲಿ ಎಲ್ಲ ಆಗೋಕ್ಕೆ ಒಂದು ಸ್ವಲ್ಪ ಬದಲಾಗ್ತಾಯಿದ್ರು. ತಕ್ಷಣ ಸ್ಟ್ಯಾಂಡ್ ತಗೊಂಡು ಶಾಂತ ಆದರು. ಯಾಕೆ ರಜತ್ ಮುಂದೆ ನಿಂತ್ಕೊಂಡು ಆಗಲ್ಲ. ಎಲ್ಲವೂ ಮಾತಾಡಿದ್ದು ರಜತ್ ಸರಿ ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಂದು ವಿಚಾರದಲ್ಲಿ ಸೂರಜ್ ಮತ್ತು ರಾಶಿಕಾ ವಿಚಾರದಲ್ಲಿ ರೊಮ್ಯಾನ್ಸ್ ಮಾಡಿಕೊಂಡು ಕೂತಿದ್ರು, ಮನೆ ಕತ್ಕೊಂಡು ಉರಿತಾ ಇರುವಾಗ ಅಂದರು. ಬಿಗ್ ಬಾಸ್ ಮನೆಗೆ ಆ ವರ್ಡ್ಸ್ ಅದು ಒಂದು ಹೆಣ್ಮಗುಗೆ ಸ್ವಲ್ಪ ಇದು ಅಂತ ಆಗುತ್ತೆ. ಆದರೆ ಸಡನ್ ಅವರು ಆಡಿದ ಆಟಗಳು ಎಲ್ಲ ನಾವು ನೋಡಿದ್ದೀವಿ ಕಣ್ಣಿಂದ. ಅದಕ್ಕೂ ಮುಂಚೆ ರಜತ್ ಎಲ್ಲ ನೋಡಿಕೊಂಡು ಕೇಳ್ಕೊಂಡೇ ಒಳಗಡೆ ಬಂದಿರೋದು. ಮಾತಿನ ಬರದಲ್ಲಿ ಬಂತು. ರಜತ್ ಸ್ವಲ್ಪ ಫಿಲ್ಟ್ರ್ ಹಾಕಿ ಮಾತಾಡಿದ್ರೆ ಸರಿ. ರಜತ್ಗೆ ಅದು ಗೊತ್ತಿಲ್ಲ. ಜಿದ್ದಿಗೆ ಇಳಿದ್ರೆ ರಜತ್ ಕಂಟ್ರೋಲಿಗೆ ಸಿಗಲ್ಲ. ಆದಷ್ಟು ರಜತ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ರಾಶಿಕನಿಗೆ ಹೇಳಿದ್ದು
ನಿಮ್ಮ ಥರನೇ ನನಗೂ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಿರಿಕಿರಿ ಆದ್ರೂ ಅವ್ರು ಮಾಡಿದ್ದದೇ ತಾನೇ, ಅವ್ರು ಆಡ್ಕೊ ಬಂದಿದ್ದದೇ ತಾನೇ. ಎಷ್ಟು ಜನ ಏನು ಸುದೀಪ್ ಸರ್ರೇ ಸ್ಟೇಜಲ್ಲಿ ಬುದ್ಧಿ ಹೇಳಿದ್ರು, ನಾಯಿ ಬಾಲ ಡೊಂಕು ಅನ್ನೋ ಥರನೇ ಇದ್ದರು. ರೊಮ್ಯಾನ್ಸ್ ಮಾಡೋ ಥರನೇ ಅವ್ರದ್ದು ಇದಿತ್ತು ಆಯಿತಾ. ಏನಂತ ಹೇಳೋದು, ನಮಗೇನೆ ನೋಡೋಕ್ಕೆ ಮಕ್ಕಳ ಜೊತೆಗೆಲ್ಲ ಕೂತ್ಕೊಂಡು ನೋಡುವಾಗ ನಮಗೇನೆ ಕಿರಿಕಿರಿ ಆಗ್ತಾಯಿತ್ತು. ರಜತ್ ಅಲ್ಲೇ ಕೊಟ್ಟ, ಅಲ್ಲಿ ಉರಿದೋದ್ಲು. ಉರಿಯೋದಕ್ಕಿಂತ ಅವಳದು ಕಣ್ಣೀರು ಹಾಕೋದೊಂದು ಕಾಯಿಲೆ ಇದೆ. ವಾಪಸ್ ಆನ್ಸರ್ ಕೊಡೋಕ್ಕೆ ತಾಕತ್ತಿಲ್ಲ ಅಂದರೆ ಕಣ್ಣೀರೇ ತಾನೇ ಬರೋದು. ಆಮೇಲೆ ಅದನ್ನು ನೋಡಿಕೊಂಡು ಸೂರಜ್ ರಜತನ ನಾಮಿನೇಷನ್ ಇದೇ ನಡೀತಿದೆ. ಅವ್ರು ನನ್ನನ್ನು ಮಾಡಿದ್ರು ನಾನು ಅವ್ರಿಗೆ ಮಾಡ್ತೀನಿ, ಅವ್ರು ನನಗೆ ಮಾಡಿದ್ರು ನನಗೆ ಒಟ್ಟಲ್ಲಿ ಯಾರಿಗೂ ಕರೆಕ್ಟಾಗಿ ರಜತ್ ಹೇಳೋ ಹಾಗೆ ನಾಮಿನೇಷನ್ ಮಾಡೋದಕ್ಕೆ ಸರಿಯಾದ ಕಾರಣ ಕೊಡೋಕ್ಕೇ ಗೊತ್ತಿಲ್ಲ. ಹೀಗೆಲ್ಲ ಆಗಿ ಸುತ್ತಿ ಬಳಸಿ ಲಾಸ್ಟಿಗೆ ಬಂದ ನೋಡಿ ನಮ್ಮ ರಜತ್. ಎಲ್ಲಿಗೆ ಬಂದ? ಫಸ್ಟ್ ಧ್ರುವಂತನ ಮಾಮೂಲಿ ರೀಸನ್ ಕೊಟ್ಟಾಯಿತು, ನಾಮಿನೇಟ್ ಮಾಡಿದ್ದಾರೆ, ಟ್ಯಾಂಕ್ ನೀರಿಗೆ ತಳ್ಳಾಯಿತು. ಲಾಸ್ಟಿಗೆ ಅಶ್ವಿನಿ ಮ್ಯಾಮ್, ಅಶ್ವಿನಿ ನಿನಗಿದು ಬೇಕಿತ್ತು, ನಿನ್ನ ಒಬ್ಬರು ಕಂಟ್ರೋಲ್ ಮಾಡೋಕ್ಕೆ ಒಬ್ಬರು ಬೇಕಿತ್ತು. ಯಾಕಂದರೆ ಕಳಿಸಲ ರಘು ಸರ್ ಜೊತೆನೂ ಈ ಥರನೇ ಜಿದ್ದಿಗೆ ನೀನು ಇಳಿದವಳು. ಲಾಸ್ಟಿಗೆ ಯಪ್ಪ ಬಾಯಿ ಮುಚ್ಕೊಂಡು ಕೂತ್ಕೊಂಡ. ನೀನು ಈಗ ಹಾಗೆ ಅಂದ್ಕೊಂಡೆ ಅನ್ಸತ್ತೆ. ರಜತ್ ನಾನು ಹೇಳಿದರೆ ಸುಮ್ಮನೆ ಆಗ್ತಾನೆ, ಜೋರು ಮಾಡೋಣ ಅಂತ. ರಜತ್ ವಿಷಯ ನಿನಗಿನ್ನೂ ಗೊತ್ತಿಲ್ಲ ಸರಿಯಾಗಿ ಅನಿಸತ್ತೆ. ಹೋಗಮ್ಮ ಬಾರಮ್ಮ ಸುಮ್ಮನೆ ಇರಮ್ಮ ಅಂತಲೇ ರಜತ್ ಫಸ್ಟ್ ಮಾತಾಡಿದ್ದು. ನೀನೇ ಹೋಗಲೇ ಬಾರಲೇ, ನಿಂದು ಹಳೇದೊಂದು ಕೆಟ್ಟ ಚಾಳಿ ಇದೆ, ನಿನ್ನ ಚಾಳಿನ ನೀನು ತೆಗೆದುಬಿಟ್ಟೆ, ಹಳೆ ಚಾಳಿನ. ನೀನು ಬದಲಾಗಿದ್ದೀನಿ ಅನ್ನೋದು ಫುಲ್ ಝೀರೋ. ನೀನು ಅದೇ ಥರ ಹುಟ್ಟ ಗುಣ ಸುಟ್ಟರೂ ಹೋಗಲ್ಲ ಅನ್ನೋದು ನಮಗೆಲ್ಲ ಚೆನ್ನಾಗೇ ತೋರಿಸ್ಕೊಟ್ಬಿಟ್ಟೆ ಅಶ್ವಿನಿ ಮ್ಯಾಮ್ ಅವರೇ ನಿನ್ನೆ. ಆಮೇಲೆ ರಜತ್ ಒಂದು ಹೇಳ್ತಾರೆ, ನಿನಗೆ ಕರೆಕ್ಟ್ ಕಾರಣ ಕೊಡೋಕ್ಕೆ ಗೊತ್ತಿಲ್ಲ, ಪ್ರತಿಯೊಂದು ವಿಷಯದಲ್ಲೂ ನಾನು ಸ್ಟ್ಯಾಂಡ್ ತಗೋತೀನಿ, ಅದು ತಗೋತೀನಿ, ಇದು ತಗೋತೀನಿ ಅಂತ ಮಾತಾಡೋ ಅಶ್ವಿನಿ ಅವರು ಧ್ರುವಂತು ಟೀ ಅನ್ನೋ ಪದ ಎಲ್ಲ ಯೂಸ್ ಮಾಡ್ದ. ಆಗ ನೀವು ಕೇಳಿದ್ರು ಕೇಳಿಲ್ಲ ಅನ್ನೋ ಥರ ಇದ್ರಿ. ಅದಾದಮೇಲೆ ರಘು ಅವ್ರಿಗೆ ಅವರು ಮಾತಾಡಿದ್ದಕ್ಕೆ ಅವರಿಗೆ ಆಪೋಸಿಟ್ಟು ನೀವು ಶುರು ಮಾಡಿದ್ವಿ ಆಯಿತಾ. ವಾದಗಳಿಗಿಳಿದ್ರಿ, ನನಗೆ ಹಾಗನ್ನಬಾರ್ದು, ಹೀಗನ್ನಬಾರ್ದು, ಹಾಗಂದ್ರಿ, ಹೀಗಾದ್ರಿ, ಹಾಗಾಗತ್ತೆ, ಹೀಗಾಗತ್ತೆ, ಹಿಂಗಾಗತ್ತೆ ಅಂತ. ಅದೆಲ್ಲ ಈಗ ಎಲ್ಲೋಯ್ತು ಅಂತ ಕೊಡ್ತಾಗ ರಜತ್ ಅವಳಿಗೆ ತಗೊಳ್ಳೋಕ್ಕೆ ಇದಿಲ್ಲ. ಆಗ ಶುರು ಮಾಡ್ತಾರೆ, ನಾನೆಲ್ಲೋ ಬೋರ್ಡ್ ಹಾಕೋ ಬಂದಿಲ್ಲ, ಎಲ್ಲರ ಪರ ನಿಲ್ತೀನಿ ಅಂತ. ಅವರಿಗೆ ಬಾಯಿಲ್ವಾ, ಅದಿಲ್ವಾ, ಇದಿಲ್ವಾ. ಆಗ ರಜತ್ಗೆ ಇದೊಂದು ಇನ್ನೂ ಪ್ಲಸ್ ಪಾಯಿಂಟ್ ಆಗುತ್ತೆ. ಅವ್ರ ಬಾಯಿಂದನೇ ಬಂತು, ನಾನು ಕನ್ನಡ ಹೋರಾಟಗಾರ್ತಿ, ನಾನು ಎಲ್ಲರಿಗೂ ಸ್ಟ್ಯಾಂಡ್ ತಗೋತೀನಿ ಅನ್ನೋ ಅಶ್ವಿನಿ ಬಾಯಲ್ಲಿ. ಅವರು ನಾನೇನು ಬೋರ್ಡ್ ಹಾಕೋ ಬಂದಿಲ್ಲ ಅನ್ನುವಾಗ ಇನ್ನು ಇವರಿಗೆ ಇನ್ನೊಂದು ಬಲ ಬಂದಂಗಾಯಿತು. ಕೊಡ್ತಾ ಇದ್ರು ರಜತ್ ಅವರು. ಲಾಸ್ಟಿಗೆ ನೀರಿಗೆ ತಳ್ಳುವಾಗ ಜೋರಾಗಿ ತಳ್ಳಿದ ತಕ್ಷಣ ಸಡನ್ ಆನ್ಸರ್ ಬರುತ್ತೆ ನಮ್ಮ ಅಶ್ವಿನಿ ಅವ್ರ ಬಾಯಲ್ಲಿ, ನಮ್ಮ ಮಗನೇ, ಕಚಡ ಅನ್ನೋದು ಯಾರಿಗೆ ಸ್ವಾಮಿ, ವೇಸ್ಟ್ ಅಂತ ಅಲ್ವಾ. ಸುಮ್ಮನೆ ಇರ್ತಾನ ರಜತ್. ಅಲ್ಲಿಗೆ ಶುರು ಆಯಿತು, ಹೋಗೋ ಬಾರೋ, ಹೋಗೆ ನೀನೇ ತಾನು. ಅವರು ಕಮ್ಮಿ ಇಲ್ಲ, ಇವರು ಇಬ್ಬರು ಕಿತ್ತಾಡ್ಕೊಂಡು ಗುದ್ದಾಡ್ಕೊಂಡು ಒಟ್ಟಿನಲ್ಲಿ ಅಶ್ವಿನಿದು ದುರಾಂಕಾರಕ್ಕೆ ಕರೆಕ್ಟಾಗಿ ಮಟ್ಟ ಹಾಕೋಕ್ಕೆ ಒಬ್ಬ ಬಂದಿದ್ದಾನೆ ಅಂತ ಆಯಿತು. ನೀವೆಲ್ಲ ಕೇಳ್ಬೋದು, ರಜತ್ಗೆ ನೀವು ಅವ್ರು ಮಾತಾಡಿದ್ದು ಸರಿ ಅಂತ ಹೇಳ್ತೀರಾ, ಇಲ್ಲ ಒಂದು ಹೆಂಗಸಿಗೆ ಈ ಥರ ಎಲ್ಲ ಮಾತಾಡೋದು ಅಂತ. ನಾನು ಇಬ್ಬರೂ ಈಕ್ವಲ್ ಆಗಿ ತಗೋತೀನಿ. ಇವ್ರು ಕೊಟ್ಟರು, ಅವನು ತಗೊಂಡ, ಅವನು ಕೊಟ್ಟಾಗ ಇವರು ತಗೋಬೇಕಲ್ವಾ. ಕೊಟ್ಟಿದ್ದನ್ನು ವಾಪಸ್ ಕೊಡೋದೇ ಅಲ್ವಾ ರಜತದ ಜಾಯ್ಮಾನ. ಎಲ್ಲರಿಗೂ ಹೀಗೆ ಬಂದಿದ್ದಲ್ವ. ಆಮೇಲೆ ಲಾಸ್ಟಿಗೆ ಅಮ್ಮ ಅಪ್ಪ ಏನೇನೋ ಬರುತ್ತೆ ಲಾಸ್ಟಿಗೆ ಎಲ್ಲ ಆದಮೇಲೆ ರಜತ್ ಹೋಗ್ಬಿಟ್ಟು ಧನುಷ್ಗೆ ಕೇಳ್ತಾರೆ, ನಾನು ಎಲ್ಲಾದರೂ ಅಪ್ಪ ಅಮ್ಮಂದು ಮ್ಯಾಟರ್ ತೆಗೆದ್ನ. ಧನುಷ್ ನುಗ್ಗಿಸ್ಕೊತಾನೆ, ನನಗೆ ಕೇಳಿಸಿಲ್ಲ. ಆಮೇಲೆ ಅಶ್ವಿನಿ ಅವರಿಗೆ ಕನ್ಫ್ಯೂಸು, ಎಲ್ಲರನ್ನೂ ನಾನು ಅಪ್ಪ ಅಮ್ಮ ಅನ್ನೋ ವಿಷಯ ತೆಗೆದು ಇದು ಮಾಡಿದರೆ ಎಲ್ಲರೂ ನನ್ನ ಪರ ನಿಲ್ತಾರೆ ಅಂತ ಯಾಕಂದರೆ ಹಳೆ ಚಾಳಿ. ಯಾರೋ ಬರದೇ ಇದ್ದಾಗ ಕ್ಯಾಮ್ರಾ ಮುಂದೆ ಹೋಗಿಬಿಟ್ಟು, ಬಿಗ್ ಬಾಸ್ ನನಗೇನು ಕೇಳಿಸಿಲ್ಲ, ಅಕಸ್ಮಾತ್ ಕೇಳಿದರೆ ನನಗೆ ಇದು ಮಾಡಿ ಹಾಗೆ ಮಾಡಿ ಅಂದ್ಕೊಂಡು ಅಲ್ಲಿ ಅಪಾಲಜಿ ಕೇಳೋಕ್ಕೆ ಶುರು ಮಾಡ್ತಾಳೆ ನಮ್ಮ ಅಶ್ವಿನಿ.
ಇದೆಲ್ಲ ಆಗುವಾಗ ಇನ್ನು ಮಾಮೂಲಿ ನಮ್ಮ ಕಾವ್ಯ ಮತ್ತು ಸ್ಪಂದನ ಗಿಲ್ಲಿನ ನಾಮಿನೇಷನ್ ಮಾಡೋದು ಸೇಮ್ ರೀಸನ್ನು, ಇಬ್ಬರು ಒಂದೇ ಥರ ರೀಸನ್ ಕೊಡೋದು, ಬೇರೆ ಏನಿಲ್ಲ. ಇದೆಲ್ಲದ್ರ ಮಧ್ಯೆ ನಮ್ಮ ಚಿನ್ಕುರಳಿ ರಕ್ಷಿತಾ ಸೂಪರಾಗಿ ನಾಮಿನೇಷನ್ ಮಾಡಿದ್ಲು. ಮತ್ತು ಬಾಯಿ ಬಡ್ಕೊತಾ ಇರ್ತಾಳೆ ಚೈತ್ರನಿಗೆ ಒಂದು ಕೊಟ್ಲು ನಮ್ಮ ರಕ್ಷಿತಾ. ಕ್ಯಾಪ್ಟನ್ ಆಗಲಿ ಉಸ್ತುವಾರಿ ಆಗಲಿ ಅವರೆಲ್ಲ ಕರೆಕ್ಟೇ ಸರಿಯಾಗೇ ಇರ್ತಾರೆ, ಸರಿಯಾದಾಗೆ ನಿರ್ಧಾರ ತಗೋತಾರೆ ಅಂತ ನನಗೆ ಅನಿಸಿಲ್ಲ. ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ತಿಕ್ಕಾ ಬಾಯಿ ಮುಚ್ಕೊಂಡು ಕೂರ್ತಾಳೆ ನಮ್ಮ ಚೈತ್ರ ಕ್ಯಾಪ್ಟನ್. ಆಯಿತಾ, ಇದೆಲ್ಲ ಆದಮೇಲೆ ವಿಲನ್ ಆಗಿರೋ ಅಂಥ ನಮ್ಮ ಬಿಗ್ ಬಾಸ್ ಒಳ್ಳೆ ಸೂಪರ್ ಟಾಸ್ಕ್ ಕೊಡ್ತಾರೆ. ಗಿಲ್ಲಿನ ಅಶ್ವಿನಿನ ಒಳಗೆ ಕರೆದು ಬಿಟ್ಟು ಒಂದು ಟಾಸ್ಕ್ ಕೊಡ್ತಾರೆ. ನೀವು ನಾಮಿನೇಷನ್ ಇಂದ ಹೊರಗೆ ಬರಬೇಕಾ, ಆದರೆ ನೀವು ಫ್ರಂಟ್ ಒಂದು ಚಿಕನ್ ಮಟನ್ ಅದು ಇದು ಗ್ರೋಸರಿ ಇಟ್ಬಿಟ್ಟು ಒಂದು ಟಾಸ್ಕ್ ಕೊಡ್ತಾರೆ. ನೀವಿಬ್ಬರೇ ಅಡುಗೆ ಮಾಡಬೇಕು, ಇದೆಲ್ಲ ನಿಮಗೆ ಸಿಗಬೇಕು ಅಂದರೆ ಅಲ್ಲ ಇದು ಉಳಿಸ್ಕೋಬೇಕು ಅಂತ ಹೇಳಿದ್ರೆ, ಮನೆಯವರಿಗೆಲ್ಲ ಸಿಗಬೇಕು ಸಮಾನವಾಗಿ ಅಂತ ಹೇಳಿದ್ರೆ ನೀವು ಇದನ್ನೆಲ್ಲ ಇಬ್ಬರು ಸೇರಿ ಅಡುಗೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಮನೆಯವ್ರಿಗೆ ಯಾರಿಗೂ ಬೇಡ ಅಂದರೆ ನೀವು ಇಟ್ಕೋಬೋದು. ಆಗ ಅಶ್ವಿನಿ ಮತ್ತು ಗಿಲ್ಲಿ ಬೇಡ, ಮನೆಯವ್ರಿಗೂ ಎಲ್ಲ ಸಿಗಬೇಕು, ಎಲ್ಲರೂ ತಿನ್ನಲಿ ಅಂತ ಹೇಳಿಬಿಟ್ಟು ನಾವು ಮಾಡ್ತೀವಿ. ಅಶ್ವಿನಿ ಗಿಲ್ಲಿ ಮಾತಾಡ್ತಾ ಇರಲ್ಲ. ಈ ಟಾಸ್ಕ್ ವಿಚಾರಕ್ಕೆ ಪುನಃ ಇಬ್ಬರೂ ವಿಲನ್ ಆಗಿರೋ ಅಂಥ ನಮ್ಮ ಬಿಗ್ ಬಾಸ್ ಒಳ್ಳೆ ಟಾಸ್ಕ್ ಕೊಟ್ಟರು, ಒಳ್ಳೆ ಮಜಾ ಇತ್ತು. ಪಕ್ಕದಲ್ಲಿರೋ ಎಲ್ಲ ಬಟನ್ನ ಪ್ರೆಸ್ ಮಾಡಿ ಮನೆಯವರಿಗೆಲ್ಲ ಅಡುಗೆ ಮಾಡೋಕ್ಕೆ ರೆಡಿಯಾಗಿದ್ದಾರೆ ನಮ್ಮ ಗಿಲ್ಲಿ ಮತ್ತು ಅಶ್ವಿನಿ ಅವರು. ಆಮೇಲೆ ಇನ್ನೊಂದು ಇದು ಕೊಡ್ತಾರೆ, ಕಾವ್ಯನ ಗಿಲ್ಲಿ ನೀನು ಅಳಿಸ್ಬೇಕು, ನೀವು ಕ್ಯಾಪ್ಟನ್ಸಿ ಓಟಿಗೆ ಸೆಲೆಕ್ಟ್ ಆಗ್ತೀರಾ, ಮತ್ತು ಮನೆಯ ವಾಲಲ್ಲಿರೋ ಕಿಚ್ಚನ ಚಪ್ಪಾಳೆ ತಗೊಂಡಿರೋ ಅಂಥ ಫೋಟೋಸ್ ಹಾಕಿದಾರಲ್ವ, ಆ ಫೋಟೋಸಲ್ಲಿ 3 ತೆಗೆದಿಡಬೇಕು, ಬಚ್ಚಿಡಬೇಕು. ಆಗ ನೀವಿಬ್ಬರೂ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅದನ್ನು ಇವತ್ತು ಪ್ರೋಮೋ ಅಲ್ಲಿ ನೋಡುವಾಗ ರಾತ್ರಿನೇ ಎಸ್ಕೇಪ್ ಮಾಡಿ ತೆಗೆದಿಟ್ಟಾಗಿದೆ. ಆಯಿತಾ. ಮತ್ತು ಕಾವ್ಯನ ಅಳಿಸ್ಬೇಕು ಅನ್ನೋದನ್ನು ಟಿ ವಿ ಸ್ಕ್ರೀನನ್ನು ಆಫ್ ಮಾಡ್ತಾರೆ. ಅದು ಕಾವ್ಯನಿಗೇನೋ ಕೇಳಿಸಲ್ಲ. ಗಿಲ್ಲಿಗೆ ಆ್ಯಕ್ಚುಲಿ ಮನಸ್ಸಿಲ್ಲ, ಯಾಕೆಂದರೆ ನೀವೆಲ್ಲ ನೋಡಿದ್ದೀರಾ ಗೈಸ್. ಕಾವ್ಯ ಎಷ್ಟೇ ಸಲ ನಾಮಿನೇಷನ್ ಮಾಡಲಿ, ಎಷ್ಟೇ ಬೇಜಾರಾಗೋ ಹಾಗೆ ಮಾತಾಡಲಿ, ಏನೇ ಆಗಲಿ, ಗಿಲ್ಲಿ ಕಾವ್ಯನ ವಿರುದ್ಧ ಒಂದೇ ಒಂದು ಸಲನೂ ತಪ್ಪು ನಿರ್ಧಾರ ತಗೊಂಡಿಲ್ಲ, ಅವಳಿಗೆ ಬೇಜಾರು ಮಾಡಿಲ್ಲ. ಆದರೆ ಇದು ಟಾಸ್ಕ್ ಮಾಡಲೇಬೇಕು, ಗಿಲ್ಲಿ ಒಪ್ಕೊತಾನೆ. ಆ್ಯಕ್ಚುಲಿ ಗೈಸ್ ನನಗೆ ಅನಿಸಿತ್ತು ಗಿಲ್ಲಿ ಒಪ್ಕೊಳ್ಳಲ್ಲ ಅನಿಸತ್ತೆ ಅಂತ. ಸ್ವಲ್ಪ ತಡೆದು ಬಿಟ್ಟು ನಂಬರ್ಸ್ ಹೇಳ್ತಾ ಇರ್ತಾರೆ. 4 ಅನ್ನೋ ಬಂದ ಕೂಡಲೇ ಗಿಲ್ಲಿ ಎಸ್ ನಾನು ಇದನ್ನು ಒಪ್ಕೊತೀನಿ, ಆಕ್ಸೆಪ್ಟ್ ಮಾಡ್ತೇನೆ ಅಂತ ಹೇಳಿದ್ದಾನೆ. ಪ್ರೋಮೋ ಅಲ್ಲಿ ಕಾವ್ಯನ ಅಳಿಸಿನೂ ಆಗಿದೆ. ಇದೆಲ್ಲದ್ರ ಜೊತೆ ಇನ್ನೊಂದು ಮಜಾ ಏನು ಗೊತ್ತಾ, ನಿಮ್ಮಿಬ್ಬರಿಗೆ ಕಷ್ಟ ಆಗುತ್ತೆ ಮನೆಯವರಿಗೆಲ್ಲ ಅಡುಗೆ ಮಾಡೋಕ್ಕೆ, ಹೆಲ್ಪಿಗೆ ರಜತ್ತನ್ನು ತಗೊಳ್ಳಿ. ವಾರೆ ವಾ, ಏನು ಬಿಗ್ ಬಾಸ್ ನೀವು ಹಿಂಗೂ ತಲೆ ಉಪಯೋಗಿಸ್ತೀರಾ? ಯಾಕೆ ಅಂದರೆ ಅಶ್ವಿನಿ ರಜತ್ತು ಕಿತ್ತಾಡ್ಕೊಂಡಿದ್ರು. ಒಂಥರ ಇವ್ರಿಗೆ ಯಾವ ಥರ ಬಿಗ್ ಬಾಸ್ ಅಂದರೆ, ನಾನು ನಿನ್ನೆ ಒಂದು ಹೇಳಿದ್ದೆ, ತೊಟ್ಲು ತೂಗೋದು ಚಿವುಟೋದು ಇವರೇ, ತೊಟ್ಲು ತೂಗೋದು ಇವರೇ ಅನ್ನೋ ಥರ. ಅದೇ ಆಟಗಳು, ಏನು ಮಾಡೋಂಗಿಲ್ಲ. ಬಿಗ್ ಬಾಸ್ ಮನೆ, ದಟ್ ಈಸ್ ಬಿಗ್ ಬಾಸ್ ಹೌಸ್. ಆಯಿತಾ. ಹೀಗೆಲ್ಲ ಅಪ್ಪು ಡೌನು, ಕೊಂಕಣ ಸುತ್ತಿ ಮೈಲಾರ ಬರೋದು ಎಲ್ಲ ಇದ್ದಿದ್ದೆ ಅಲ್ವಾ, ಅದೇ ಅಲ್ವಾ ಬಿಗ್ ಬಾಸು. ಏನೋ ಒಂದು ಥರ ಮಜವಾಗಿದೆ, ಮಜಬೂತಾಗಿದೆ. ಗಿಲ್ಲಿ ಮತ್ತು ಅಶ್ವಿನಿ ಅವರಿಗೆ ಮನೆಯವರಿಗೆಲ್ಲ ಯಾವ ಥರ ಅಡುಗೆ ಮಾಡಿ ಬಡಿಸ್ತಾರೆ ನೋಡೋಕ್ಕೆ ನಾನು ಕೂಡ ನಿಮ್ಮೆಲ್ಲರಾಗೆ ಎಕ್ಸೈಟ್ಮೆಂಟಲ್ಲಿದ್ದೀನಿ. ನನಗೆ ಕಾವ್ಯನ ಗಿಲ್ಲಿ ಅಳಿಸ್ತಾನೆ ಅನ್ನುವಾಗ ನನಗೆ 1% ಕೂಡ ನನಗೆ ನೋವಾಗಿಲ್ಲ. ಅಳಿಸ್ಬೇಕು. ಪ್ರೋಮೋ ನೋಡಿ ಕೂಡ ನನಗೆ ಖುಷಿ ಆಯಿತು. ದೇವರೇ, ಇದು ನಿಜನೇ ಆಗಬೇಕಾಗಿತ್ತು, ಟಾಸ್ಕಿಗೋಸ್ಕರ ಅಂತ ಆಗಬಾರ್ದಾಗಿತ್ತು ಅಂತಲೇ ನಾನು ಅಂದ್ಕೊಂಡೆ ಗೈಸ್. ಯಾಕಂದರೆ ಎಷ್ಟು ಸಲ ಕಾವ್ಯ ಗಿಲ್ಲಿಗೆ ಡಿಸ್ಟರ್ಬ್ ಮಾಡಿದ್ದಾಳೆ, ಅವನ ನಂಬಿಕೆನ ಸುಳ್ಳು ಮಾಡಿದ್ದಾಳೆ. ಪ್ರತೀ ಸಲ ನಾಮಿನೇಷನ್ ಮಾಡ್ತಾಳೆ. ರೀಸನ್ ಏನು ಕೊಡ್ತಾಳೆ ಅಂತ ಹೇಳಿದ್ರೆ, ಅವನು ಬುದ್ಧಿ ಕಲೀಲಿ ಅಂತ, ತಿದ್ಕೊಳ್ಳಿ ಅಂತ. ನೀನು ಯಾರಮ್ಮ ಅವನ್ನ ತಿದ್ಕೊಳ್ಳೋಕ್ಕೆ ಹೇಳೋಕ್ಕೆ? ಜಸ್ಟ್ ಫ್ರೆಂಡಾಗಿ ಜಂಟಿಯಾಗಿ ಒಳಗೆ ಬಂದ್ರಿ. ಅದಕ್ಕೂ ಮೀರಿದ್ದು ಏನಿದೆ ನಮಗೂ ಗೊತ್ತಿಲ್ಲ. ನಾವು ಯಾವತ್ತೂ ನಿಮ್ಮಿಬ್ಬರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ಲ, ಕೆಟ್ಟದಾಗಿ ನೀವು ನಡ್ಕೊಂಡಿಲ್ಲ. ನಿಮ್ಮದೇನೇ ಇದ್ದರೂ ಟಾಸ್ಕ್ ವಿಷಯದಲ್ಲಿ ಬರಬಾರ್ದು. ನೀನು ಯಾವತ್ತಿದ್ರೂ ಗಿಲ್ಲಿನ ತುಳಿದು ಮೇಲೋಗೋಕ್ಕೆ ನೋಡೋದು, ಉಸಿರು ಒಳ್ಳೆ ಥರ ನೀನು.
ಎಷ್ಟು ಜನ ನಿನ್ನ ಹೊಗಳ್ಬೋದು, ಇದು ಮಾಡ್ಬೋದು. ನನಗನ್ಸುತ್ತೆ ನೀನು ಗಿಲ್ಲಿನ ತಿದ್ದೋ ನೆಪದಲ್ಲಿ ನೀನು ಮೇಲೆ ಕತ್ತೋಕ್ಕೆ ಟ್ರೈ ಮಾಡ್ತೀಯ ಹೊರತು ಗಿಲ್ಲಿನ ನಿನ್ನ ಕೈ ಹಿಡ್ಕೊಂಡು ಮೇಲೆ ತರಬೇಕು ಅಂತ ನೀನು ಅಂದ್ಕೊಂಡಿಲ್ಲ. ಹಾಗೆ ಅಂದ್ಕೊಂಡಿದ್ದಿದ್ರೆ ಗಿಲ್ಲಿ ಹಾಗೆ ಎಲ್ಲೂ ನಿನ್ನ ಬಿಟ್ಕೊಡಲ್ಲ, ಹಾಗೆ ನೀನು ಕೂಡ ಗಿಲ್ಲಿನ ಬಿಟ್ಕೊಡ್ತಾ ಇರಲಿಲ್ಲ ಅಲ್ವಾ ಗೈಸ್? ನಿಮಗೇನು ಅನಿಸುತ್ತೆ ನನಗೆ ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ಪ್ರೋಮೋ ಗಾಯ್ಸ್ ಸೂಪರ್ ಆಗಿದೆ ಪ್ರೋಮೋ. ಕಾವ್ಯ ಗಿಲ್ಲಿ ಮತ್ತು ಅಶ್ವಿನಿ ರಜತ್ ಅವರು ಕಿಚನಲ್ಲಿ ಕುಕ್ ಮಾಡ್ತಾ ಇರುವಾಗ ಕಾವ್ಯ ನಡ್ಕೊಂಡು ಬರ್ತಾಳೆ. ಶುರು ಮಾಡ್ತಾನೆ ಗಿಲ್ಲಿ ಅಲ್ಲಿಂದ. ಯಾಕಂದರೆ ನಮ್ಮ ಬಿಗ್ ಬಾಸ್ ವಿಲನ್ ಅವರು ಟಾಸ್ಕನ್ನು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಗಿಲ್ಲಿಗೆ. ಏನ್ರಿ ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ರಿ, ನಂಬಿಸ್ಬಿಟ್ಟು ಬೆನ್ನಿಗೆ ಚೂರಿ ಹಾಕಿದ್ರಿ ಅಂತ ಕೇಳ್ತಾನೆ. ಅದು ಸಾಲದು ಅಂತ ಹೇಳಿಬಿಟ್ಟು ಲಕ್ಕು ನಿಜವಾಗ್ಲೂ ಲಕ್ಕಿ ಪರ್ಸನ್ ಸ್ಪಂದನ ಅಲ್ಲ, ನೀವು ಕಣ್ರಿ ಲಕ್ಕಿ. ನೀವು ನಿಜವಾಗಿ ಫ್ರೀ ಪ್ರಾಡಕ್ಟ್ ಇದನ್ನು ಕೇಳಿ ಕುಸಿದೋಗ್ತಾಳೆ ನಮ್ಮ ಕಾವ್ಯ. ನಿಜವಾಗಿಯೂ ಇದು ಟಾಸ್ಕ್ ಆಗದೆ ನಿಜ ಆಗಲಿ ಅಂತಲೇ ನಾನು ಗಾಯ್ಸ್ ಆಸೆ ಪಡ್ತೀನಿ. ಈ ವಾರದಿಂದ ಏನೋ ಇಬ್ಬರು ದೂರ ಆಗೋದು ಏನೋ ಇರ್ಬೋದೇನೋ, ಆದರೆ ಒಳ್ಳೆಯದು. ಗಿಲ್ಲಿ ಅವಳಿಂದ ದೂರ ಹೋದಷ್ಟು ಗಿಲ್ಲಿ ಇನ್ನೂ ಸ್ಟ್ರಾಂಗ್ ಆಗ್ಬೋದು ಅಂತ ನಾನು ಅಂದ್ಕೊತೀನಿ. ಆಮೇಲೆ ಸ್ಪಂದನ ಹತ್ರ ಕಾವ್ಯ ಶೇರ್ ಮಾಡ್ತಿದ್ದಾಳೆ, ಅವನ ಮನಸ್ಸಲ್ಲಿ ಇಷ್ಟೆಲ್ಲ ವಿಷಗಳನ್ನ ತುಂಬ್ಕೊಂಡಿದ್ದಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಗಿಲ್ಲಿಗೂ ಹೇಳ್ತಾನೆ, ನಿನ್ನ ಮನಸ್ಸಲ್ಲಿ ಇಷ್ಟೆಲ್ಲ ವಿಷ ಇದೆ ಅಂದರೆ ನೀನು ಹೇಳಬೇಕಿತ್ತು ಅಂದವಾಗ ನೀನು ಮಾಡಿದ್ದು ಅದೇ ತಾನೇ, ರಿಟರ್ನ್ ಕೊಡ್ತಾನೆ. ಕಾವ್ಯ ಈಗಾದರೂ ಅರ್ಥ ಮಾಡ್ಕೊ, ಟಾಸ್ಕ್ ಆಮೇಲೆ ಆಯಿತಾ? ನೀನು ಅಂದ್ಕೊಂಡಿದ್ದೀಯಾ ಏನು ಹೇಳಿದ್ರು ಗಿಲ್ಲಿ ನನ್ನ ಮಾತಿಗೆ ಆಪೋಸಿಟ್ ಮಾತಾಡಲ್ಲ, ತಲೆ ತಗ್ಗಿಸ್ಕೊಂಡು ಒಪ್ಕೋತಾನೆ ಅಂತ, ಆಯಿತಾ? ಗಿಲ್ಲಿಗೆ ಬೇಜಾನು ಬುದ್ಧಿ ಇದೆ. ಗಿಲ್ಲಿ ಬಗ್ಗೆ ನಿನಗೆ ಗೊತ್ತಿಲ್ಲ, ಹೊರಗಡೆ ಗಿಲ್ಲಿ ಬಗ್ಗೆ ಫ್ಯಾನ್ ಫಾಲೋವರ್ಸ್ ಯಾವ ಥರ ಇದ್ದಾರೆ ಅಂತ ಗೊತ್ತಿಲ್ಲ, ಆಯಿತಾ? ಆಮೇಲೆ ಕಣ್ಣೀರಾಗ್ತಾ ಇದ್ದಾಳೆ ನಮ್ಮ ಕಾವ್ಯ. ಅಂತೂ ಇಂತೂ ಅಶ್ವಿನಿ ಮತ್ತು ಗಿಲ್ಲಿ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕಿಗೆ ನಾಮಿನೇಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ನನಗನ್ನಿಸುತ್ತೆ. ನನಗಂತೂ ತುಂಬ ಖುಷಿಯಾಗಿದ್ದಂದರೆ ಎಲ್ಲ ವಿಷಯದಲ್ಲೂ ರಜತ್ ಸ್ಟ್ಯಾಂಡ್ ತಗೊಳ್ಳೋದು, ಆಯಿತಾ? ನಾನು ಅಂದ್ಕೊಳ್ಳೋದು ತೀರಾ ಅತಿರೇಕಕ್ಕೂ ಹೋಗಬಾರ್ದು, ತುಂಬ ಅಗ್ರೆಸಿವ್ ಆಗ್ತಾರೆ ನಮ್ಮ ರಜತ್. ಹಾಗಂತ ಹೇಳಿಬಿಟ್ಟು ಎಲ್ಲದಕ್ಕೂ ಹೇಳಾದ್ಮೇಲೆ ಸಾರಿ ಕೇಳೋದು ಧನುಷ್ ಥರ ತಪ್ಪು. ಧನುಷ್ ಹಾಗೆ ರಾಶಿಕನ್ನ ನಾಮಿನೇಷನ್ ಮಾಡಿಬಿಟ್ಟು ಹೋಗಿ ಸಾರಿ ಕೇಳ್ತೀಯಲ್ಲ ಗುರು, ಏನು ಗುರು ನಿಂದು? ಹೋದ ನಾಮಿನೇಷನ್ ಮಾಡ್ದ ಬಿಟ್ಟಾಕ್ದ ಬರ್ತಾ ಇರಬೇಕಷ್ಟೆ, ಅದು ಬಿಟ್ಟು ಸಾರಿ ಕೇಳೋ ಹಾಗಿದ್ರೆ ನೀನ್ಯಾಕೆ ನಾಮಿನೇಷನ್ ಮಾಡ್ತೀಯಾ? ಆದರೆ ನಮ್ಮ ರಜತ್ ಆಗಿಲ್ಲ, ಎಲ್ಲ ಕಡೆ ಗೂಳಿ ಥರ ಫೈಟ್ ಮಾಡ್ತಾನೆ. ಕೊಡ್ತಾ ಇರ್ತಾರೆ ತಗೊಳ್ಳೋಕ್ಕೆ ರೆಡಿಯಾಗಿರಬೇಕು. ನಮ್ಮ ಬುಜ್ಜಿ ಇಸ್ ಬ್ಯಾಕ್ ಸೂಪರ್ ಆಗಿತ್ತು. ಕಳೆಸಲನೇ ನೋಡಿದ್ವಿ, ಯಾರು ಗೋಲ್ಡ್ ಸುರೇಶ್ ಅವರಿಗೆ ಯಾವ ಥರ ನೀರು ಇಳಿಸ್ಬಿಟ್ಟು ಸುದೀಪ್ ಸರ್ ಜೊತೆ ಬೈಸ್ಕೊಂಡಿದ್ದೋ ಆಯಿತು ರಜತ್. ಏನಾದರೂ ತಪ್ಪು ಮಾತಾಡಿದ್ದಾರೆ, ಎಲ್ಲವೂ ರಜತ್ ಸರಿಯಾಗಿ ಮಾತಾಡ್ದ ಅಂತ ನಾನು ಹೇಳಲ್ಲ. ಆದರೆ ಈಗ ಇರೋ ವ್ಯಕ್ತಿಗಳ ವ್ಯಕ್ತಿತ್ವ ನೋಡಿದ್ರೆ ನನಗೇನು ಇದೇನು ಜಾಸ್ತಿಯಾಗಿ ಅತಿಯಾಗಿ ಮಾತಾಡಿದ್ರು ಈ ಶೋ ಅಲ್ಲಿ ಅಂತ ಅನಿಸಲ್ಲ. ಸರಿಯಾಗಿ ಕೊಟ್ಟರು, ಎಲ್ಲಿ ಕೊಡಬೇಕು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ತು ಅವರಿಗೆ. ಒಳ್ಳೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮುಟ್ಟಿ ನೋಡ್ಕೊಳ್ಳೋ ಹಂಗೆ ಕೊಟ್ಟಿದ್ದಾರೆ. ಹೆಂಗೇಳಿ ಮುಟ್ಟಿ ನೋಡ್ಕೊಳ್ಳೋ ಹಾಗೆ, ಆಯಿತಾ? ಮತ್ತು ಅಶ್ವಿನಿ ಬಾಯಲ್ಲಿ ಏನು ಅಂದರೆ ರಾಶಿಕನ್ ಜೊತೆ ಚರ್ಚೆ ಮಾಡ್ತಾಳೆ. ಮೊನ್ನೆ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ, ಅದಕ್ಕೆ ಗಿಲ್ಲಿ ಸಾಥ್ ಕೊಡ್ತಾನೆ, ಹಾಗೆ ಹೀಗೆ. ಅಮ್ಮ ಅಶ್ವಿನಿ ಅಮ್ಮ, ನೀನು ಅನ್ಕೋಬಿಟ್ಟಿದ್ದೆ ನನ್ನ ಹುಲಿ ಥರ, ನಾನು ಹೆಣ್ಣು ಹುಲಿ, ನನಗೆ ಯಾರೂ ಇದಿಲ್ಲ, ಇಡೀ ಬಿಗ್ ಬಾಸ್ ಮನೆ ನಂದೇ ಅಂತ. ನೀನು ಭ್ರಮೆಯಿಂದ ಸ್ವಲ್ಪ ಹೊರಗೆ ಬಾ. ಬಿಗ್ ಬಾಸ್ ಎಲ್ಲರ ಆಸ್ತಿ, ನಿನಗೆಷ್ಟು ಇದು, ನೀನು ಎಲ್ಲರ ಮೇಲೆ ಸವಾರಿ ಮಾಡಿದೆ. ನೀನು ಸುಮ್ಮನೆ ಕಾಲು ಕೆರ್ಕೊಂಡು ಹೋದೆ, ಆಯಿತಾ? ಅಲ್ಲಿ ಸಿಲ್ಲಿ ರೀಸನ್ಗೆ ಹೋದೆ. ಆದರೆ ರಜತ್ ಹಾಗಲ್ಲ, ಸುಮ್ಮನೆ ಇರ್ತಾನೆ. ಹಾವು ಸುಮ್ಮನೆ ಇರುತ್ತೆ, ಯಾವಾಗ ನೀವು ಬಾಲ ತುಣಿತೀರ ಬುಸ್ ಅಂತ ನಿಲ್ಲತ್ತೆ ಅಷ್ಟೇ, ಇಲ್ಲ ಯಾರು ತಂಟೆಗೆ ಹೋಗದೆ ಸುಮ್ಮನೆ ಇರ್ತಾನೆ ರಜತ್. ರಜತ್ ಕ್ಯಾರೆಕ್ಟರ್ ನಮಗೆ ಗೊತ್ತು. ಆ್ಯಕ್ಚುಲಿ ಅಶ್ವಿನಿ ಮತ್ತು ಧ್ರುವ್ ಅಂತ ನಿಮಗೆಲ್ಲ ಬೇಕಿತ್ತು ಇದೊಂದು ಚೇಂಜಸ್. ರಜತ್ ಕೊಡ್ತಾ ಇರ್ತಾನೆ, ತೊಗೊಳೋಕ್ಕೆ ರೆಡಿಯಾಗಿರಿ. ನಿಮ್ಮ ಹುಚ್ಚಾಟಗಳಿಗೆ ಬಿಗ್ ಬಾಸ್ ಈ ಥರದ್ದೆಲ್ಲ ಥಿಂಕ್ ಮಾಡಿನೇ ಕಳಿಸಿರೋದು, ಸುಮ್ಮನೆ ಕಳಿಸಿಲ್ಲ. ನೀವೇನು ನಿಮ್ಮ ಕೀಳು ಮನೋಭಾವಗಳೇನು, ಯಾವ್ಯಾವ ಥರದಲ್ಲಿದ್ದೀರಾ, ಲಕ್ಕಿಂದ ಯಾರಿದ್ದೀರಾ,
ಆಯಿತಾ. ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ಯಾರಿದ್ದೀರಾ? ಎಲ್ಲ ಬಿಗ್ ಬಾಸ್ಗೆ ಗೊತ್ತು. 50 ಲಕ್ಷನ ಸುಮ್ಮನೆನಾ ಕೊಡ್ತಾರೆ ತೊಗೊಂಡೋಗಿ ಅಂತ ಬ್ಯಾಗಲ್ಲಿ ಇಟ್ಬಿಟ್ಟು? ಖಂಡಿತ ಇಲ್ಲ. ಓಕೆ ಗಿಲ್ಲಿ, ನಮ್ಮೆಲ್ಲರ ಸಪೋರ್ಟ್ ನಿನಗೆ ಯಾವತ್ತೂ ಇರುತ್ತೆ. ಸೂಪರಾಗಿ ಕುಕ್ ಮಾಡು ಮಚ್ಚ, ಯಾರ ಜೊತೆ ದೂರಿಸ್ಕೋಬೇಡ. ಆಲ್ರೆಡಿ ರಘು ಮತ್ತು ಚೈತ್ರ ಕೂತಿದ್ದಾರೆ, ಒಂದು ಲೆಗ್ ಪೀಸ್ ಬೇಕು ಕೊಡು ಅಂತ ಹೇಳಿಬಿಟ್ಟು. ಆಗ ಗಿಲ್ಲಿ ಒಂದು ಮಾತು ಹೇಳ್ತಾನೆ, ಕೊಡಲ್ಲ ನಿನಗೆ, ಒಂದು ಆಲೂಗೆಡ್ಡೆ ಗ್ರೇವಿ ಕೊಡೋಕ್ಕೆ ನೀನು ಎಷ್ಟು ಸತಾಯಿಸ್ತೀನಿ, ನನಗೆ ಕಮ್ಮಿ ಹೊಟ್ಟೆ ಉರಿಸಿದೀಯಾ ಅಂತ. ಸೂಪರ್ ಗಿಲ್ಲಿ, ಏನು ಚೆನ್ನಾಗಿ ಆನ್ಸರ್ ಮಾಡ್ತೀಯ ಮಚ್ಚ. ಹಿಂಗೆ ಸಿಕ್ಕಾಗ ಬಿಡಬಾರ್ದು. ನಮಗೆ ಕೊಟ್ಟಿದ್ದನ್ನು ವಾಪಸ್ ಯಾವಾಗ ಚಾನ್ಸ್ ಸಿಗುತ್ತೆ ವಿತಿನ್ ಸೆಕೆಂಡ್ ಕೊಡಬೇಕು. ನನ್ನ ಕ್ಯಾರೆಕ್ಟರ್ ಸೇಮ್ ಹಾಗೇ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ನೋಡೋಕ್ಕೆ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ನೋಡೋಕ್ಕೆ ಮಜಾ ಇರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಯಾಕಂದರೆ ಗಿಲ್ಲಿ ಅಶ್ವಿನಿ ರಜತದ್ದು ಕುಕ್ ನಡೀತಾ ಇದೆ ಅಲ್ವಾ. ಮತ್ತು ಕಾವ್ಯನ ಕಣ್ಣೀರನ್ನ ಪ್ರೋಮೋದಲ್ಕಿಂತ ರಿಯಲ್ ಆಗಿ ನೋಡಬೇಕು. ನಿಮ್ಮಷ್ಟೇ ಎಕ್ಸೈಟ್ಮೆಂಟ್ ನನಗೆ ಕೂಡ ಇದೆ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಸದಾ ಹೀಗೆ ಇರಲಿ. ನಿಮ್ಮೆಲ್ಲರ ಒಳ್ಳೊಳ್ಳೆ ಕಮೆಂಟ್ಗೆ ನನಗೆ ಎದುರು ನೋಡ್ತಾ ಇರ್ತೀನಿ. ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ನನಗೆ ತಿಳಿಸಿ. ನಂದೇನಾದರೂ ತಪ್ಪಿದರೆ ನಿಮಗೆಲ್ಲ ರೈಟ್ಸ್ ಇದೆ ನನ್ನ ತಪ್ಪನ್ನು ತಿದ್ದೋಕ್ಕೆ. ನೀವು ಹೇಳೋದನ್ನು ನಾನು ಫಾಲೋ ಮಾಡ್ತೇನೆ ಸದಾ. ನಿಮ್ಮ ಸಪೋರ್ಟ್, ನೀವೆಲ್ಲ ಎಷ್ಟು ನನಗೆ ಸಪೋರ್ಟ್ ಮಾಡ್ತೀರಾ, ನಾನು ಅಷ್ಟು ನೆಕ್ಸ್ಟ್ ಒಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ಮಾಡಲಿಕ್ಕೆ ನನಗೆ ಇನ್ಸ್ಪಿರೇಷನ್ ಆಗಿರುತ್ತೆ. ನಿಮ್ಮ ಸೂಪರಾದ ಮಾತುಗಳು ಅಂತ ಹೇಳ್ತಾ ಇವತ್ತಿನ ನನ್ನ ಈ ಲಾಗ್ನ ನಾನು ಎಂಡ್ ಮಾಡ್ತೇನೆ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಜಸ್ಟಿಸ್ ಫಾರ್ ಸೌಜನ್ಯ ಗೈಸ್, ಬಾಯ್.